ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಅಮಿತ್. ನೀವು ನೋಡ್ತಾ ಇದ್ದೀರಾ ರಾಜ್ ಟ್ಯೂಬ್. ಎಸ್, ಈ ಒಂದು ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲ ವೀಡಿಯೋಸ್ಗೂ ಲೈಕ್ನ ಒತ್ತಿ, ಅದ್ರ ಜೊತೆಗೆ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ. ಯಾಕೆಂತಂದರೆ ನಾವು ಹಾಕೋ ಒಂದು ಕಂಟೆಂಟ್ಗಳು ನಿಮಗೆ ಆದಷ್ಟು ಬೇಗ ತಲುಪುತ್ತೆ. ಓಕೆ, ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಕನ್ನಡ ಇಂಡಸ್ಟ್ರೀಲಿ ಆಲ್ರೆಡಿ ಸುಮಾರು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿದ್ದಾರೆ. ಇವರ ಒಂದು ಸಿನಿಮಾ ಒಂದಕ್ಕೊಂದಕ್ಕೆ ಒಂದು ಸಂಬಂಧನೇ ಇರಲ್ಲ. ಯಾಕೆಂತಂದರೆ ಒಬ್ಬ ಡೈರೆಕ್ಟ್ರು ಅಂದಾಗ ಒಂದು ಜಾನರ್ನ ಹಿಡ್ಕೊಂಡು ಹೋಗೋದು ಎಲ್ರಿಗೂ ಕೂಡ ಗೊತ್ತು. ಯಾಕೆಂತಂದರೆ ಅದೊಂದು ಸೇಫ್ ಜಾನರ್ನ ಅವ್ರು ಮೇಂಟೈನ್ ಮಾಡ್ತಾರೆ ಅವರ ಒಂದು ಕೆರಿಯರ್ಗೋಸ್ಕರ. ಬಟ್ ಈ ನಿರ್ದೇಶಕರ ಬಗ್ಗೆ ಹೇಳಬೇಕು ಅಂತಂದರೆ ಆ ಒಂದು ಭಯನ ಬಿಟ್ಟು ಅವರು ತಗೊಳ್ಳೋ ಒಂದು ಕಥೆಗಳ ಆಯ್ಕೆ ಇಂದಿನ ಒಂದು ಕತೆಗೂ ಅಥವಾ ಈಗ ಮಾಡ್ತಿರೋದಕ್ಕೂ ಅಥವಾ ಮುಂದೆ ಮಾಡೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ಅಷ್ಟು ಒಂದು ವೆರೈಟಿನ ಕನ್ನಡ ಇಂಡಸ್ಟ್ರಿಗೆ ಮತ್ತು ಜನಗಳಿಗೆ ಕೊಡಬೇಕು ಅನ್ನೋ ಒಂದು ಪರಿಶ್ರಮನ ಆಗ್ತಾ ಇದ್ದಾರೆ. ಬಟ್ ಅವರ ಎಲ್ಲ ಒಂದು ಕೆಲಸಗಳಿಗೆ ಯಾವ ರೀತಿ ಫಲ ಅನ್ನೋದು ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಅವ್ರ ಹತ್ರನೇ ನಾವು ಮಾತಾಡೋಣ. ಅದಕ್ಕಿಂತ ಮುಂಚೆ ಅವ್ರ ಬಗ್ಗೆ ಒಂದಷ್ಟು ವಿಷಯಗಳನ್ನ ತಿಳ್ಕೊಳ್ಳೋಣ ಬನ್ನಿ. ಅವ್ರು ಇನ್ಯಾರೂ ಅಲ್ಲ, ರೋಮಿಯೋ ಚಡ್ಡಿ ದೋಸ್ತ್, ಸ್ಟೈಲ್ ಕಿಂಗ್. ಅದಕ್ಕಿಂತ ಮುಂಚೆ ಅವರ ಒಂದು ಡೆಬ್ಯೂ ಬಂದು ನಾಯಕ. ಈ ಒಂದು ಸಿನಿಮಾ ಮುಖಾಂತರ ಕನ್ನಡ ಇಂಡಸ್ಟ್ರಿಗೆ ಡೈರೆಕ್ಟರ್ ಒಂದು ಲಿಸ್ಟಲ್ಲಿ ನಾಯಕರಾಗಿ ಎಂಟ್ರಿ ಕೊಟ್ಟವರು ಪಿ ಸಿ ಶೇಖರ್ ಸರ್. ಸರ್ ನಮಸ್ಕಾರ. ನಮಸ್ತೆ. ನಮಸ್ತೆ ಅಮಿತ್ ಅವರೇ, ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿ ತಾವು? ಸೂಪರ್ ಸರ್. ಓಕೆ, ನಾವು ಕೂಡ ಸಿನಿಮಾಗಳಲ್ಲಿ ವರ್ಕ್ ಮಾಡಿದ್ದೀವಿ. ನಮಗೂ ಒಂದು ಅವಿನಾಭಾವ ಸಂಬಂಧ ಇದೆ, ಅದ್ರ ಬಗ್ಗೆ ಮಾತಾಡೋಣ. ಓಕೆ ಸರ್, ಹೇಳಿ, ಈಗ ನಿಮ್ಮ ಬಗ್ಗೆ ತುಂಬ ಜನಕ್ಕೆ ಗೊತ್ತಿಲ್ಲ. ನೀವು ಬೇಸಿಕಲಿ ಯಾವ ಊರು? ನಾನು ಹುಟ್ಟು ಬೆಳೆದಿದ್ದೆಲ್ಲ ಇಲ್ಲೇ ಆ್ಯಕ್ಚುಲಿ. ಅಮ್ಮ ಅಪ್ಪ ಮೂಲ ತಮಿಳ್ನಾಡು. ಬಟ್ ಇನ್ಫ್ಯಾಕ್ಟ್ ನಾನು ಹುಟ್ಟು ಬೆಳೆದಿದ್ದು ಇಲ್ಲಿ, ಪ್ಲಸ್ ನನ್ನ ಫಸ್ಟ್ ಲ್ಯಾಂಗ್ವೇಜು ಕನ್ನಡನೇ ಆ್ಯಕ್ಚುಲಿ. ಸೊ ಬಟ್ ನಾನು ಇಲ್ಲಿ MCA ಮಾಡ್ತಿದ್ದೆ. ನಾನು ಬೇಸಿಕಲಿ ಸಾಫ್ಟ್ವೇರ್ ಇಂಜಿನಿಯರ್. ಸೊ ನಮ್ಮ ಭಾವ, ನಮ್ಮ ಅಕ್ಕ ಹಸ್ಬೆಂಡು, ಅವರು ಆ್ಯಕ್ಟ್ರು ತಮಿಳ್ನಾಡಲ್ಲಿ. ಸೊ ಒಂದು ಸಿನಿಮಾ ವಿಕ್ರಮ್ ಆ್ಯಂಡ್ ಸೂರ್ಯ ಅವ್ರ ಜೊತೆಗೆ ಒಂದು ಸಿನಿಮಾ ಆಗ್ತಿತ್ತು, ಬಾಲಾ ಡೈರೆಕ್ಟ್ರು, ಪಿತಾಮಗನ್ ಅಂತ. ಆ ಸಿನಿಮಾದ ಶೂಟಿಂಗ್ಗೆ ನಾನು ಎಲ್ಲೋ ಒಂದು ಕಡೆ ಹಾಲಿಡೇಗೆ ಹೋಗಿದ್ದೆ. ನಾನು ಅಲ್ಲಿ ಆವಾಗ 4th ಸೆಮೆಸ್ಟರ್ ಇರಬೇಕು ಆ್ಯಕ್ಚುಲಿ MCAಲ್ಲಿ. ಸೊ ಆವಾಗ ನಾನು ಅಲ್ಲಿ ಹೋಗಿದ್ದೆ. ಇನ್ಫ್ಯಾಕ್ಟ್ ಅವ್ರ ಜೊತೆಗೆ ಶೂಟಿಂಗ್ ಎಲ್ಲ ನೋಡ್ತಿದ್ದೆ. ಸೊ ಇನ್ಫ್ಯಾಕ್ಟ್ ಅವ್ರ ಜೊತೆಗೆ ಒಂದು ಊಟ ಮಾಡೋ ಒಂದು ಆಪರ್ಚುನಿಟಿ ನನಗೆ ಸಿಕ್ತು. ಸೊ ಆವಾಗ ಅವ್ರು ಕೇಳ್ತಿದ್ರು, ಸೂರ್ಯ ಅವರು ಕೇಳ್ತಿದ್ರು, ಈ ಥರ ಹೆಂಗೆ ಅನ್ನಿಸ್ತು ಶೂಟಿಂಗ್ ಎಲ್ಲ ನಿಮಗೆ ಅಂತ. ನಾನು ಹೇಳಿದೆ, ನೀವೆಲ್ಲ ಮಾಡೋದು ನನಗೇನೋ ಮಾಡಿಬಿಡ್ಬೋದು ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿದೆ. ಅದು ಅವ್ರಿಗೆ ಆ್ಯಕ್ಚುಲಿ ಎಲ್ಲರೂ ನಗು ಬಂದುಬಿಡ್ತು, ಅವ್ರಿಗೂ ವಿಕ್ರಮ್ ಅವ್ರಿಗೆಲ್ಲರಿಗೂ ಆ್ಯಕ್ಚುಲಿ. ಇನ್ಫ್ಯಾಕ್ಟು ಬಾಲಾ ಅವ್ರು ಹೇಳಿದ್ರು, ಡೈರೆಕ್ಟ್ರು, ಈ ಥರ ನೋಡಿ ನಾವು ಮಾಡೋದೆಲ್ಲ ಇಷ್ಟು ಈಸಿ ಅಂತ ಅಂದ್ಕೊಂಡಿದ್ದಾರೆ, ನಾವು ಪಡೋ ಕಷ್ಟ ಯಾರಿಗೂ ಅರ್ಥ ಆಗಲ್ಲ, ಅದಕ್ಕೆ ಸಿನಿಮಾ ಹೊರಗಡೆಯಿಂದ ಈಸಿ ಆಗಿಬಿಟ್ಟಿದೆ ಅಂತ ಅನ್ನಿಸ್ತಾ ಇದೆ, ಈ ಥರ ಏನೋ ಹೇಳಿದ್ರು. ಸೊ ನನಗೆ ಆ್ಯಕ್ಚುಲಿ ಏನಂದರೆ, ಇಲ್ಲ ನಾನು ಮಾಡ್ಬೋದಲ್ವ, ನನ್ನ ಕೈಯಲ್ಲಿ ಆಗುತ್ತಲ್ವ ಅಂತ ಒಂದು ನನ್ನಲ್ಲೊಂದು ಛಲ ಐತಲ್ವ ಆ್ಯಕ್ಚುಲಿ, ಒಂದು ಚಾಲೆಂಜು. ಇಲ್ಲ ನಾನು ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಇಡೀ ಒಂದು 2-3 ತಿಂಗಳಲ್ಲಿ ಫುಲ್ ಓದ್ಬಿಟ್ಟೆ ಆ್ಯಕ್ಚುಲಿ. ಯಾಕಂದರೆ ನನ್ನ ಕಂಪ್ಯೂಟರ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಇಂಟರ್ನೆಟ್ ಎಲ್ಲನೂ ಓದಿದೆ ಆ್ಯಕ್ಚುಲಿ. ಕ್ಯಾಮ್ರಾ ಅಂದರೆ ಏನು, ಅದನ್ನು ಹೆಂಗೆ ರೆಕಾರ್ಡ್ ಆಗುತ್ತೆ, ಆಮೇಲೆ ಅಲ್ಲಿಂದ ನಾವು ಹೆಂಗೆ ಸಾಫ್ಟ್ವೇರಾಗಿ ಕನ್ವರ್ಟ್ ಮಾಡ್ಬೋದು, ಡಿಜಿಟಲಾಗಿ ಕನ್ವರ್ಟ್ ಮಾಡ್ಬೋದು ಅಂತ. ಇದು ಡಿಜಿಟಲ್ era ಸ್ಟಾರ್ಟಿಂಗ್ ಟೈಮಲ್ಲಿ ಮಿನಿ DV ಅಂತ ಒಂದು ಕ್ಯಾಮ್ರಾ ಆವಾಗಲೇ ಲಾಂಚ್ ಆಗಿತ್ತು ಆ್ಯಕ್ಚುಲಿ. ಅದರ ಎಡಿಟಿಂಗ್ ಅಂದರೆ ಏನು, ಸೌಂಡ್ ಡಿಸೈನ್ ಅಂದರೆ ಏನು, ನನಗೆ ಮ್ಯೂಸಿಕ್ ಫಸ್ಟ್ ಗ್ರೇಡ್ ಗೊತ್ತಿತ್ತು. ಸೊ ಇದೆಲ್ಲ ಸೇರಿ ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈರೆಕ್ಷನ್, ಎಡಿಟಿಂಗ್, ಡೈಲಾಗ್ಸು, ಇದು ಎಲ್ಲ ಸೇರಿ ಒಂದು ಶಾರ್ಟ್ ಫಿಲಮ್ನ ನಾನೇ ಮಾಡಿದೆ. ನಾನು ನನ್ನ ಫ್ರೆಂಡ್ ಇನ್ನೊಬ್ಬರು ಸೇರಿ ಶಾರ್ಟ್ ಫಿಲಮ್ ಮಾಡಿದ್ವಿ. ಆ ಶಾರ್ಟ್ ಫಿಲಮ್ ಯಾವ ಲೆವೆಲ್ ಪಾಪ್ಯುಲರ್ ಆಯಿತು ಅಂದರೆ, ಅದು ಚೆನ್ನೈ ಅಡೆಯಾರ್ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಂತಿತ್ತು. ಸೌತ್ ಇಂಡಿಯಾಗೇ ಆ್ಯಕ್ಚುಲಿ ಅದು ಒಂದೇ ಫಿಲ್ಮ್ ಇನ್ಸ್ಟಿಟ್ಯೂಟ್ ಇತ್ತು ಆವಾಗ. ನಾನು ಹೇಳ್ತಿರೋದು ಸಂವೇರ್ ಅರೌಂಡ್ 2000. ಆವಾಗ ಅಲ್ಲಿ ನಾನು ಕರೆಸಿ ಅವಾರ್ಡ್ ಕೊಟ್ಟು ಸೆಮಿನಾರ್ ಮಾಡಿಸಿ ಡೈರೆಕ್ಷನ್ ಓದ್ತಿದ್ರಲ್ಲ ಅವ್ರಿಗೆಲ್ಲರಿಗೂ ನಾನು ಕ್ಲಾಸು ತೊಗೊಂಡಿದ್ದೀನಿ ಆ್ಯಕ್ಚುಲಿ. ಸೊ ಆ ಕಾನ್ಫಿಡೆನ್ಸ್ ಮೇಲೆ ಇನ್ನೊಂದು ಶಾರ್ಟ್ ಫಿಲಮ್ ನಾನು ಮಾಡಿದೆ ಆ್ಯಕ್ಚುಲಿ. ಸೊ ಆ ಶಾರ್ಟ್ ಫಿಲಮು ಮೈ ಇಮ್ಯಾಜಿನೇಷನ್ ಅಂತ. ಸಿನಿಮಾದ ಏನೇನು ಎಥಿಕ್ಸ್ ಇದೆ, ಲೈಕ್ ಇಬ್ಬರಿದ್ರೇ ಕತೆ ಬರೆಯೋಕ್ಕಾಗುತ್ತೆ, ಡಾರ್ಕ್ ಲೈಟಲ್ಲಿ ಶೂಟ್ ಮಾಡೋಕ್ಕಾಗಲ್ಲ, ಲೈಟ್ ಬೇಕೇ ಬೇಕು ಒಂದು ಕ್ಯಾಮ್ರಾಗೆ, ಇದರೆಲ್ಲ ರಿವರ್ಸ್ ಫಾರ್ಮೆಟಲ್ಲಿ ಒಂದು ಶಾರ್ಟ್ ಫಿಲ್ಮ್ ಮಾಡಿದೆ. ನನಗೊಂದು 23 ಇಂಟರ್ನ್ಯಾಷನಲ್ ಅವಾರ್ಡ್ಸು ಆ ಟೈಮಲ್ಲಿ ಸಿಕ್ತು. ಇದು 2001-2002. ಸೊ ಇದೆಲ್ಲ ಆದಮೇಲೆ MCA ಮುಗ್ದಿರೋ ಟೈಮ್ ನನಗೆ ಆ್ಯಕ್ಚುಲಿ ನಾನು ವಿಪ್ರೋ ಕಂಪನಿಗೆ ಜಾಯ್ನ್ ಆಗಬೇಕಾಗಿದೆ ಆ್ಯಕ್ಚುಲಿ. ಬಟ್ ಸರಿ ಸಿನಿಮಾ ಮಾಡಿ ನೋಡ್ಬಿಡೋಣ ಅಂಥೇಳಿ ನಮ್ಮ ಮನೆಯಲ್ಲಿ ಎಲ್ಲರೂ ಖುಷಿಯಾಗಿ ಸರಿ ಮಾಡೋಣ ಅಂತ. ಸಿನ್ಸ್ ನಮ್ಮ ಭಾವ ತಮಿಳ್ ಫೀಲ್ಡಲ್ಲಿ ಇರೋದ್ರಿಂದ ಸರಿ ಅಲ್ಲಿ ಟ್ರೈ ಮಾಡೋಣ ಅಂತ ಹೇಳಿ ನನ್ನ ಫಸ್ಟ್ ಸಿನಿಮಾ ಕಾದಲೆ ಅಂತ ಟ್ರೈ ಮಾಡಿದೆ ಆ್ಯಕ್ಚುಲಿ. ಕಮರ್ಷಿಯಲಿ ದೊಡ್ಡ ಸಕ್ಸಸ್ ಅಲ್ಲ, ಬಟ್ ನನಗೆ ಸಿಕ್ಕಿರೋ ಹೆಸರು ಅಷ್ಟು ದೊಡ್ಡ ಹೆಸರು ಸಿಕ್ತು. ಇನ್ಫ್ಯಾಕ್ಟು ಬೆಸ್ಟ್ ಮೂವಿ ಆಫ್ ದ ಇಯರ್ 2006 ತಮಿಳಲ್ಲಿ ನಾನು ಅವಾರ್ಡು ತೊಗೊಂಡಿದ್ದೀನಿ, ಸ್ಟೇಟ್ ಅವಾರ್ಡು ಆ್ಯಕ್ಚುಲಿ. ಸರಿ ಅದಾದಮೇಲೆ ಅಲ್ಲಿ ಹೋಗಿ ಇದ್ದು ಮಾಡೋದು ಕಷ್ಟ ಆಗ್ತಿತ್ತು. ಸೊ ಅದಕ್ಕೆ ನಾಯಕ ಅಂತ ನನ್ನ 2ನೇ ಸಿನಿಮಾ ಇಲ್ಲೇ ಮಾಡಿಬಿಡೋಣ ಅನ್ನೋದು ಸ್ಟಾರ್ಟ್ ಮಾಡಿದ್ದೆ ಆ್ಯಕ್ಚುಲಿ. ಓಕೆ,
ತಂದೆಯವರು ಮತ್ತು ತಾಯಿಯವ್ರ ಬಗ್ಗೆ? ಅಪ್ಪ ಬಂದ್ಬಿಟ್ಟು ಒಂದು ಈ ನಾರ್ಮಲ್ ಕೆಮಿಕಲ್ ಬಿಸ್ನೆಸ್ ಮಾಡ್ತಿದ್ರು, ರೀಪ್ಯಾಕಿಂಗ್ ಮಾಡ್ತಿದ್ರು. ಅಮ್ಮ ಹೌಸ್ ವೈಫು. ನಾವು 3 ನನಗೆ 2 ಅಣ್ಣ 2 ಅಕ್ಕ, ನಾನು ಲಾಸ್ಟು. ತುಂಬ ಮುದ್ದಾಗಿ ಬೆಳೆದವನು ಆ್ಯಕ್ಚುಲಿ. ನೋಡಿದ್ರೆ ಹಂಗೆ ಅನ್ಸುತ್ತೆ. ಸೊ ತುಂಬ ಪೆಟ್ ನನ್ನ ಮನೆಯಲ್ಲಿ. ಸೊ ಇದು ನನ್ನ ಫ್ಯಾಮಿಲಿ ಆ್ಯಕ್ಚುಲಿ. ಬಟ್ ಅವರ ಒಂದು ಸಪೋರ್ಟ್ ಹೇಗಿತ್ತು ಸರ್ ಅಂತಂದರೆ, ಈಗ ಅಷ್ಟೆಲ್ಲ ಒಳ್ಳೆ ಎಜುಕೇಷನ್ನ ಪಡ್ಕೊಂಡಾದ್ಮೇಲೆ ಕೂಡ ಸಿನಿಮಾಗೆ ಬರ್ತೀನಿ ಅಂದಾಗ ಅವ್ರು ಏನು ಹೇಳಿದ್ರು? ಈಗ ಏನಂದರೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಇಲ್ಲದೆ ಬರೋದನ್ನೋದು ಸ್ವಲ್ಪ ಕಷ್ಟನೇ ಆ್ಯಕ್ಚುಲಿ. ಯಾಕಂದರೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಇದ್ದಾಗ ಅವ್ರು ಮೋಟಿವೇಟ್ ಮಾಡ್ತಾರೆ, ನಿಮ್ಮ ಜೊತೆ ಕಷ್ಟದಲ್ಲೂ ನಿಂತ್ಕೊಳ್ತಾರೆ. ಇದೆಲ್ಲನೂ ನನಗೆ ದೇವರು ಬ್ಲೆಸ್ ಮಾಡಿದ್ದಾರೆ. ನನ್ನ ಅಣ್ಣ ಅಕ್ಕ ಇವಾಗವರೆಗೂ ಯಾವುದೇ ಕಾರಣಕ್ಕೂ ನನ್ನನ್ನು ಯಾವುದೇ ಇದಕ್ಕೂ ಬಿಟ್ಕೊಡಲ್ಲ. ನಾನು ಯಾವಾಗಲೂ ದೊಡ್ಡ ಮಟ್ಟಕ್ಕೆ ಬೆಳಿತೀನಿ ಅಂತಲೇ ಒಂದೊಂದು ಸೆಕೆಂಡು ಯೋಚನೆ ಮಾಡ್ತಾರೆ ಅಮ್ಮ ಅಪ್ಪ ಎಲ್ಲರೂ. ಈಗ ನನ್ನ ವೈಫ್ ಆ್ಯಕ್ಚುಲಿ ಇದೆಲ್ಲನೂ ಸೇರಿ ಆ್ಯಡೆಡ್ ಆಗಿ ನನ್ನ ವೈಫು. ಇವರು 5 ಜನದ ಬ್ಲೆಸ್ಸಿಂಗ್ ಏನಿದೆ ಅದನ್ನು ಅವರೊಬ್ಬರೇ ಬ್ಲೆಸ್ ಮಾಡ್ತಿರ್ತಾರೆ. ಬಟ್ ಕೆಲವು ಕಡೆ ಅಣ್ಣ ತಮ್ಮಂದರು ಅಂದಾಗ ಅವ್ರ ಮಧ್ಯೆ ಬರೀ ಈಗೋಸೆ ಇರುತ್ತೆ ಮತ್ತು ಜಗಳಗಳನ್ನೋದೇ ಇರುತ್ತೆ. ಬಟ್ ನಿಮ್ಮ ಒಂದು ಅಣ್ಣನ ವಿಷಯಕ್ಕೆ ಬಂದಾಗ, ಯಾಕೆಂದರೆ ನಾನು ವರ್ಕ್ ಮಾಡಬೇಕಾದ್ರೆ ನೋಡಿದ್ದೀನಿ, ನಿಮಗೆ ಮೇನ್ ಸಪೋರ್ಟಾಗಿ ನಿಂತ್ಕೊತಾರೆ. ಬಟ್ ಅವ್ರು ಏನು ಕೆಲಸ ಮಾಡ್ತಾಯಿದ್ದಾರೆ ಅನ್ನೋದು ಕೂಡ ನನಗೂ ಗೊತ್ತಿಲ್ಲ. ನಾನು ನೋಡ್ಬೇಕಾದ್ರೆ ಅನ್ಕೊತಿದ್ದೆ ಇವರು ಈ ಸಿನಿಮಾಗೆ ಡೈರೆಕ್ಟ್ರು, ಬಟ್ ಇವ್ರ ಅಣ್ಣ ಯಾವಾಗಲೂ ಇಲ್ಲೇ ಇರ್ತಾರಲ್ಲ, ಇವ್ರು ಏನು ಬೇರೆ ಕೆಲಸ ಮಾಡ್ತಾರೆ, ಇವ್ರು ಏನು ವರ್ಕ್ ಮಾಡ್ತಾರೆ ಅನ್ನೋ ಒಂದು ಡೌಟ್ ನನಗೂ ಬರ್ತಿತ್ತು. ಅವ್ರ ಬಗ್ಗೆ ಹೇಳೋದಾದರೆ, ರಮೇಶ್ ನನ್ನ ಬ್ರದರ್ ಆ್ಯಕ್ಚುಲಿ. ಸೊ ಅವರು ನನ್ನ ಜೊತೆಗೇ ನಮ್ಮ ಸಿನಿಮಾ ಪ್ರೊಡ್ಯೂಸ್ ಮಾಡಿದಾಗ ನಾವೆಲ್ಲ ಸೇರಿನೇ ಮಾಡಿದ್ದೆ ಆ್ಯಕ್ಚುಲಿ. ಸೊ ಒಂದು ಫ್ಯಾಮಿಲಿ ಪ್ರೊಡಕ್ಷನ್ ಅಂತಲೇ ಹೇಳ್ಬೋದು. ಸೊ ಅದಾದಮೇಲೆ ಸಿನ್ಸ್ ನಾನಿಲ್ಲಿ ಕೆಲಸ ಮಾಡ್ತಿದ್ರು, ಹಿಂದೆ ನಾನು ಕ್ರಿಯೇಟಿವಾಗಿ ವರ್ಕ್ ಮಾಡಿದ್ರೆ ಇದರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಒಂದು ಬ್ಯಾಲೆನ್ಸ್ ಮಾಡೋಕ್ಕೆ ಒಬ್ರು ಬೇಕಾಗ್ತಾರೆ ಆ್ಯಕ್ಚುಲಿ. ಸೊ ಅದನ್ನೆಲ್ಲನೂ ಅವ್ರು ಮಾಡ್ತಿದ್ದಾರೆ. ಸೊ ನನ್ನ ಬ್ಯಾಕ್ ಬೋನಾಗಿ ನಿಂತವರು ಅವರು ಆ್ಯಕ್ಚುಲಿ ರಮೇಶ್ ಅವರು. ಓಕೆ, ಅದ್ರ ಜೊತೆಗೇ ಮ್ಯಾರೇಜ್ ಆದರೆ ಅದು ರೀಸೆಂಟಾಗಿ, ಬಟ್ ಯಾಕೆ ಒಂದು ಹಂತಕ್ಕೆ ಲೇಟ್ ಆಯಿತು ಅಂತ ಅನ್ನಿಸ್ಲಿಲ್ವಾ? ಏನಂದರೆ ಡೈರೆಕ್ಟರ್ ರೈಟ್ರಾಗಿ ನಮ್ಗೆ ಹೈಯೆಸ್ಟ್ ಖುಷಿ ಕೊಡೋದು ನಮ್ಮ ಸಿನಿಮಾನೇ ಆ್ಯಕ್ಚುಲಿ. ಸೊ ಆ ಗುಂಗಲ್ಲಿ ನಾವು ಇದ್ದಾಗ ಆ್ಯಕ್ಚುಲಿ ಆ ಮೂಡಲ್ಲಿ ಇದ್ದಾಗ ನಮ್ಮ ಮ್ಯಾರೇಜ್ ಇದೆಲ್ಲನೂ ಸೆಕೆಂಡ್ರಿ ಅಂತಲೇ ಅನಿಸ್ತಾ ಇರುತ್ತೆ. ಬಟ್ ಎಲ್ಲೋ ಒಂದು ಸ್ಟೇಜಲ್ಲಿ ಓಕೆ ಎಲ್ಲ ಫ್ಯಾಮಿಲಿ ಪ್ರೆಷರು, ಸೊಸೈಟಲ್ ಪ್ರೆಷರ್ ಅಂತ ಹೇಳ್ಬೋದು, ಸರಿ ಮದುವೆ ಆಗಲೇಬೇಕು ಅಂತ ಹೇಳಿದಾಗ ಒಂದು ಮ್ಯಾಟ್ರಿಮೋನಿ ಥ್ರೂ ನನ್ನ ವೈಫ್ನ ಮೀಟ್ ಮಾಡೋಕ್ಕೆ ಆಪರ್ಚುನಿಟಿ ಸಿಕ್ತು. ಸೊ ದೆನ್ ನಾವು ಮೀಟ್ ಮಾಡಿ ಮಾತಾಡೋಕ್ಕೆ ಶುರು ಮಾಡಿದಾಗ ಇನ್ಫ್ಯಾಕ್ಟು ತುಂಬ ಕ್ಲೋಸ್ ಆಗಿ, ಇನ್ಫ್ಯಾಕ್ಟ್ ಲವ್ ಮ್ಯಾರೇಜ್ ಥರನೇ ಅಂತ ಹೇಳ್ಬೋದು ಆ್ಯಕ್ಚುಲಿ. ಇಟ್ಸ್ ಅನ್ ಅರೇಂಜ್ ಮ್ಯಾರೇಜ್, ಬಟ್ ಸ್ಟಿಲ್ ನಾವು ಮಾತಾಡಿದ್ದು ಅಷ್ಟು ಕ್ಲೋಸ್ ಆಗಿಬಿಟ್ವಿ ಆ್ಯಕ್ಚುಲಿ. ಈಗ ನನ್ನ ಬ್ಯಾಕ್ ಬೋನ್ ಅಂತ ಹೇಳ್ಬೋದು ಅವರೇ ಆ್ಯಕ್ಚುಲಿ. ಲವ್ ಮ್ಯಾರೇಜ್ ಆಗಬೇಕು, ಯಾಕಂದರೆ ನಿಮ್ಮ ಸಿನಿಮಾದ ಹಾಡುಗಳು ನೋಡ್ತಾ ಇದ್ದರೆ ಎಂಥವ್ರಿಗೂ ಕೂಡ ಲವ್ ಅನ್ನೋದನ್ನ ಹುಟ್ಟಿಸುತ್ತೆ. ಸೊ ಅಂಥದ್ರಲ್ಲಿ ನೀವು ಲವ್ ಮಾಡಲಿಲ್ಲ ಅಂದರೆ ಹೆಂಗಾಗುತ್ತೆ? ಓಕೆ, ಅವರು ನಿಮ್ಮನ್ನು ಮೀಟ್ ಮಾಡೋ ಹೊತ್ತಿಗೆ ನೀವು ಹಲವಾರು ಸಿನಿಮಾಗಳನ್ನ ಮಾಡಿದಿರಿ, ನಿಮ್ಮದೇ ಆದ ಒಂದು ಹೆಸರನ್ನ ನೀವು ತಗೊಂಡಿದ್ರಿ. ಆ ಸಂದರ್ಭದಲ್ಲಿ ಅವ್ರು ನಿಮ್ಮನ್ನ ಭೇಟಿಯಾದಾಗ ಒಬ್ಬರು ಡೈರೆಕ್ಟ್ರು ಅವ್ರು ನಾನು ಮದುವೆ ಆಗ್ತೀನಿ ಅನ್ನೋ ಒಂದು ಫೀಲಿಂಗ್ ಇದ್ದಾಗ ಯಾವ ರೀತಿ ಫಸ್ಟ್ ಏನಾದರೂ ಅವರು ಹಿಂಜರಿಕೆ ಇತ್ತಾ ಇಂಡಸ್ಟ್ರಿ ಬಗ್ಗೆ, ಅಥವಾ ಡೈರೆಕ್ಟಾಗಿ ನಿಮ್ಮನ್ನು ನೋಡಿ ಫಿದಾದ್ರ? ಇಲ್ಲ, ಏನಂದರೆ ನಾವು ನಾರ್ಮಲಾಗಿ ಮೀಟ್ ಮಾಡಿದ್ವಿ ಫ್ಯಾಮ್ಲಿ, ಬಟ್ ಮೀಟ್ ಮಾಡಾದಮೇಲೆ ನಾವು ಮಾತಾಡ್ಕೊಳ್ಳೋಕೆ ಶುರು ಆದಮೇಲೆ ಆ್ಯಕ್ಚುಲಿ ಇಬ್ಬರಲ್ಲೊಂದು ಅಂಡರ್ಸ್ಟ್ಯಾಂಡಿಂಗ್ ಹುಟ್ಟಿತು. ದೆನ್ ಅದು ಲವ್ ಅಂತಲೇ ಅನ್ನಿಸ್ತಾ ಇದೆ ಆ್ಯಕ್ಚುಲಿ. ಇನ್ನೂ ನನಗೆ ಡಿಫೈನ್ ಮಾಡೋಕ್ಕೆ ಗೊತ್ತಿಲ್ಲ ಆ್ಯಕ್ಚುಲಿ. ಇಬ್ಬರು ಲವ್ ಮಾಡ್ದಂಗೆ ಇತ್ತು. ಮೇ ಬಿ ಆವಾಗಲೇ ನನಗೆ ಅನ್ನಿಸ್ತು, ಮೇ ಬಿ ನಾವು ಹಾಡೆಲ್ಲ ಕೇಳಿದಾಗ ಖುಷಿಯಾಗುತ್ತೆ ಅಂತ ಹೇಳಿದ್ರಲ್ಲ ಇದಕ್ಕೆ ಅಂತ ನನಗೆ ಫೀಲ್ ಆಯಿತು ಆ್ಯಕ್ಚುಲಿ. ಸೊ ಅವರಿಗೆ ಯಾವುದೇ ಕಾರಣಕ್ಕೂ ಈ ಸಿನಿಮಾ ಅನ್ನೋದೆಲ್ಲ ಅಷ್ಟು ಇದರಲ್ಲಿ ಅವ್ರಿಗೆ ಇಂಟ್ರೆಸ್ಟಿಂಗ್ ಅಂತ ಏನು ಇಲ್ಲ. ಸೊ ಮೇ ಬಿ ಸಮ್ಟೈಮ್ಸ್ ನನಗೇನು ಅನ್ನಿಸ್ತು, ಆ ಥರ ನಮ್ಮ ಆಪೋಸಿಟ್ ಥಾಟ್ಸ್ ಇದೆಯಲ್ಲ ವೈಫಾಗಿ, ಅವ್ರದ್ದು ಬೇರೆಯೇ ಇದ್ದಾಗ ಸಮಥಿಂಗ್ ವೆರಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾಕಂದರೆ ನಾವು ಕಂಪ್ಲೀಟ್ ಸಿನಿಮಾದಲ್ಲಿದ್ದು ಮನೆಗೆ ಬಂದಾಗ ಟೋಟಲಿ ಆಪೋಸಿಟ್ ಇರುತ್ತೆ. ನಾರ್ಮಲ್ ಒಂದು ಹಸ್ಬೆಂಡ್ ವೈಫ್ ಹೆಂಗಿರ್ತಾರೆ ನಾರ್ಮಲ್ ಅಂದರೆ, ನಾವೇನು ಸಿನಿಮಾದವ್ರು ಏನು ದೊಡ್ಡದಂತೆ ಅಂತಿಲ್ಲ, ಇದಕ್ಕೂ ಅದಕ್ಕೂ ಡಿಫ್ರೆನ್ಸ್ ಇದೆ ಇನ್ ಟರ್ಮ್ಸ್ ಆಫ್ ಇದರಲ್ಲಿ ಕೆಲಸದಲ್ಲಿ. ಅವಾಗ ಇಲ್ಲಿ ನಾರ್ಮಲಾಗಿ ಬಂದು ನಾರ್ಮಲಾಗಿ ಅವ್ರ ಜೊತೆಗೆ ಈಗ ಏನಾದರೂ ಒಂದು ಫೆಸ್ಟಿವಲ್ ಅಂತ ಹೇಳಿದರೆ ಅವ್ರ ಜೊತೆಗೆ ಹೋಗಿ ಒಂದು ಶಾಪಿಂಗ್ ಮಾಡೋದ್ರಿಂದ, ಇಲ್ಲ ನಾರ್ಮಲ್ ರೆಸ್ಟೋರೆಂಟ್ಗೆ ಹೋಗೋದ್ರಿಂದ, ಇದೆಲ್ಲ ಒಂದು ಬೇರೆ ಐ ಮೀನ್ ಎಮೋಷ್ನಲಿ ನಮ್ಗೆ ಬೇರೆಯೇ ಅಂತ ಅನಿಸುತ್ತೆ. ಸೊ ನಾನು ಐ ಆಮ್ ಎಂಜಾಯಿಂಗ್ ಮೈ ಲೈಫ್ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ. ಅವ್ರನ್ನ ನೋಡಿದಾಗಲೆಲ್ಲ ನಿಮ್ಮ ಯಾವ ಹಾಡು ನಿಮಗೆ ನೆನಪಾಗ್ತಾ ಇತ್ತು? ನನಗೆ ಈ ರೋಮಿಯೋದಲ್ಲಿ ಒಂದು ನಾದಸ್ವರಂ ಬಿಟ್ಟು ಒಂದಿದೆ ಆ್ಯಕ್ಚುಲಿ, ಅದು ತುಂಬ ಇಷ್ಟ. ಇನ್ಫ್ಯಾಕ್ಟ್ ಅದು ಸಿನಿಮಾದಲ್ಲಿ ಥೀಮ್ ಮ್ಯೂಸಿಕ್ಕೇ ಯೂಸ್ ಮಾಡಿದ್ದೀವಿ. ನಿಜವಾಗ್ಲೂ ಹೇಳ್ತೀನಿ, ನನಗೆ ಏನೇ ವಿಷಯ ಆದರೂ
ನೋಡಿದಾಗ ಸಿನಿಮ್ಯಾಟಿಕ್ ಆಗೇ ಅನಿಸುತ್ತೆ ಆ್ಯಕ್ಚುಲಿ. ಇದೇನೋ ಸೆಟ್ ಹಾಕಿ ನಮ್ಮನ್ನು ಕೂರಿಸಿ ಏನೋ ನೋಡೋಕೆ ಹೇಳ್ತಿದ್ದಾರೆ ಆ ಥರ ಅನಿಸುತ್ತೆ. ನಾನು ಫಸ್ಟ್ ನೋಡಿದಾಗ ಇದಕ್ಕೆ ಬಿ ಜಿ ಎಮ್ ಇದು ಕರೆಕ್ಟಾಗಿ ಸೂಟ್ ಆಗುತ್ತಲ್ವ ಅಂತ ನಾನು ಆ್ಯಕ್ಚುಲಿ ಅವ್ರನ್ನ ನೋಡೋದಕ್ಕಿಂತ ಅವ್ರು ನೋಡೋ ಟೈಮಲ್ಲಿ ನನಗೆ ಈ ಬಿ ಜಿ ಎಮ್ ಕರೆಕ್ಟಾಗಿರುತ್ತಲ್ಲ, ಮೇ ಬಿ ಅದಕ್ಕೆ ಜನಕ್ಕೂ ವರ್ಕ್ ಆಗಿದೆಯೋ ಅಂತ ಈ ಥರ ಥಾಟ್ಸಲ್ಲೇ ಇದೆ ನಿಜವಾಗ್ಲೂ ಹೇಳಬೇಕಂದ್ರೆ ಆ್ಯಕ್ಚುಲಿ. ಸೊ ಅವ್ರು ನೋಡಿದಾಗ ನನಗೆ ಹಂಗೆ ಅನ್ನಿಸ್ತು. ಪ್ಲಸ್ ಏನೋ ಇಷ್ಟ ಆದರು, ಮೇ ಬಿ ಅದೇನೋ ಗಾಡ್ಸ್ ಬ್ಲೆಸ್ಸಿಂಗ್ ಅಂತ ಅನಿಸುತ್ತೆ ಆ್ಯಕ್ಚುಲಿ. ಸೊ ಮೇ ಬಿ ಒಂದು ಸೆಕೆಂಡಲ್ಲಿ ಅನಿಸುತ್ತೆ ಇವರೇ ನಮ್ಮ ಲೈಫ್ ಪಾರ್ಟ್ನರ್ ಅಂತ ಅನಿಸುತ್ತೆ ಅಂತ, ಆ ಥರದ್ದು ಏನೋ ಅನಿಸುತ್ತೆ. ಮೋಸ್ಟ್ಲಿ ಅದನ್ನ ಕರೆಕ್ಟಾಗಿ ಡಿಫೈನ್ ಮಾಡೋಕ್ಕೆ ಗೊತ್ತಾಗ್ತಿಲ್ಲ. ಏನು ವರ್ಕ್ ಮಾಡ್ತಾರೆ ನೋಡಿ, ಇಷ್ಟೊತ್ತಾದರೂ ಅವ್ರ ಹೆಸರು ಹೇಳಿರ ನೀವು? ಮೇಘ್ನಾ ಅಂತ ಆ್ಯಕ್ಚುಲಿ. ಅವರು ಒಂದು ಕಂಪನಿಯಲ್ಲಿ ಜನರಲ್ ಮ್ಯಾನೇಜರಾಗಿ ಕೆಲಸ ಮಾಡ್ತಿದ್ರು, ಒಂದು ಇಂಟರ್ನೆಟ್ ಕಂಪನಿಯಲ್ಲಿ. ಅವರೆಲ್ಲ ಟಾಪ್ ಕಂಪನೀಸಲ್ಲೂ ವರ್ಕ್ ಮಾಡಿದ್ದಾರೆ ಆ್ಯಕ್ಚುಲಿ. ಸೊ ಈಗ ಹೌಸ್ ವೈಫ್ ಆಗಿದ್ದಾರೆ. ಈಗ ಬರೀ ಹೌಸ್ ವೈಫ್ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ನಿಮ್ಮ ಸಿನಿಮಾದಲ್ಲೂ ಕೂಡ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಯಾವ ರೀತಿ ಅಂದರೆ ಆ ಒಂದು ಥಾಟೇ ಇಲ್ದಿರೋರನ್ನ ಹೆಂಗೆ ಹೇಳ್ಕೊಂಬಂದ್ರಿ, ಏನು ಕ್ರಿಯೇಟ್ ಮಾಡ್ತೀರಿ ಸೀನು? ಇಲ್ಲ, ಈಗ ಏನಂದರೆ ಸಿನಿಮಾದಲ್ಲಿ ಅವ್ರಿಗೆ ಶಾಪಿಂಗ್ ಅಂದರೆ ನನ್ನ ವೈಫಿಗೆ ತುಂಬ ಇಷ್ಟ ಆ್ಯಂಡ್ ಖುಷಿ ಆ್ಯಕ್ಚುಲಿ. ಸೊ ಅದರಿಂದ ನನಗೇನಾಯಿತು, ನನ್ನ ಸಿನಿಮಾದಲ್ಲಿ ಕಾಸ್ಟ್ಯೂಮ್ಸ್ ಅನ್ನೋದನ್ನ ತುಂಬ ಇಂಪಾರ್ಟೆಂಟ್ ಕೊಡಿಸ್ತೀನಿ. ಏನಕ್ಕಂದರೆ ಕಲರ್ಸು ಬ್ಯಾಕ್ಗ್ರೌಂಡ್ ಮ್ಯಾಚ್ ಆಗಬೇಕು, ಎಲ್ಲದೂ ವರ್ಕ್ ಮಾಡ್ತೀನಿ ಇನ್ಫ್ಯಾಕ್ಟ್ ಫಸ್ಟಿಂದನೇ. ಸೊ ಅದರಲ್ಲಿ ನನಗೆ ಏನೇ ಇದ್ದರೂ ನಾನು ಬೇರೆಯವ್ರಿಗೆ ಹೇಳಿ ಅದನ್ನು ಮಾಡಿಸೋದಕ್ಕೆ ಬದಲು ಇವ್ರಿಗೆ ಹೇಳಿದಾಗ ಈಸಿಯಾಗಿ ಅರ್ಥ ಆಗ್ತಿತ್ತು ಆ್ಯಕ್ಚುಲಿ. ಸೊ ಅದರಿಂದ ನಾನು ಏನು ಮಾಡಿದೆ, ಸರಿ ಒಂದು ಟ್ರಯಲ್ ಮಾಡೋಣ ಅಂತ ಲವ್ ಬರ್ಡ್ಸ್ ಅನ್ನೋ ಸಿನಿಮಾಗೆ ಮಿಲನ ನಾಗರಾಜ್ ಅವರ ಕಾಸ್ಟ್ಯೂಮ್ ಇತ್ತು ಆ್ಯಕ್ಚುಲಿ. ಅದರಲ್ಲಿ ಅವರು ಏನೇ ಡಿಸೈನರ್ ಆಗಿದ್ದರು, ಈ ಸಿನಿಮಾ ಆ ಪರ್ಟಿಕ್ಯುಲರ್ ಸಿನಿಮಾ ಒಂದು ಹಸ್ಬೆಂಡ್ ವೈಫ್ ಬಗ್ಗೆ ರಿಲೇಷನ್ಶಿಪ್ ಬಗ್ಗೆ ಡಿಫೈನ್ ಮಾಡ್ತಿತ್ತು. ಸೊ ಆವಾಗ ಆ ಸಿನಿಮಾದಲ್ಲಿ ಅವರು ಮೋರ್ ಆಫ್ ಅ ವೈಫ್ ಕ್ಯಾರೆಕ್ಟರ್ ಥರ ಕಾಣಿಸ್ಬೇಕು, ಒಂದು ಡಿಸೈನರ್ ಥರ ಎಲ್ಲ ಕಾಸ್ಟ್ಯೂಮು ಡಿಸೈನ್ ಮಾಡಿ ಹಾಕಬಾರ್ದು ಅನ್ನೋದು ನನ್ನ ಮೈಂಡಲ್ಲಿತ್ತು. ಸೊ ನಾರ್ಮಲಾಗಿ ಒಂದು ಮನೆಯಲ್ಲಿ ಹೆಂಗೆ ಕಾಣಿಸ್ಕೊಳ್ತಾರೆ ಆ ಥರದ್ರಲ್ಲಿ ಆ ಸಿನಿಮಾದಲ್ಲಿ ಇಡೀ ಸಿನಿಮಾ ಕಾಣಿಸ್ಕೋಬೇಕು. ಯಾವಾಗ ಅವ್ರು ಡಿಸೈನರ್ ಅಂತ ಆ ಸಿನಿಮಾ ಒಳಗಡೆ ಇರ್ತಾರೆ, ಐ ಮೀನ್ ಶಾರ್ಟ್ಗಳು ಬರುತ್ತೋ ಆವಾಗ ಮಾತ್ರ ಅವ್ರು ಡಿಸೈನರ್ ಥರ ಕಾಣ್ತಾರೆ. ಮಿಕ್ಕಿದ ಮನೆಯಲ್ಲಿದ್ದಾಗ ನಾರ್ಮಲ್ ಒಂದು ಲೇಡಿ ಥರ ಕಾಣಬೇಕು ಅನ್ನೋದು. ಸೊ ಅದನ್ನು ಅವರು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ಒಂದು 2-3 ಕಾಸ್ಟ್ಯೂಮ್ ನನಗೆ ಐಡಿಯಾ ಮಾಡಿ ಮೆಷರ್ಮೆಂಟ್ ತೊಗೊಂಡು ಅವ್ರು ಹೋಗಿ ಮಾಡಿಕೊಟ್ರು. ಇನ್ಫ್ಯಾಕ್ಟ್ ಫಿಟ್ಟಿಂದ ಸರಿ ಎಲ್ಲ ಪರ್ಫೆಕ್ಟ್ ಆಗಿತ್ತು ಆ್ಯಕ್ಚುಲಿ. ಸೊ ಅವಾಗ ಅಂದ್ಕೊಂಡೆ ಓಕೆ ಇವ್ರು ಕಂಟಿನ್ಯೂ ಮಾಡ್ಬೋದಲ್ಲ ಅಂತ ಹೇಳಿ ಕಂಟಿನ್ಯೂ ಮಾಡಿದಾಗ ಇನ್ಫ್ಯಾಕ್ಟ್ ಇಡೀ ಸಿನಿಮಾಗೆ ಎಲ್ರಿಗೂ ಅವರೇ ಕಾಸ್ಟ್ಯೂಮ್ ಮಾಡಿದ್ರು. ಅದರಲ್ಲಿ ವೀಣಾ ಸುಂದರ್ ಮೇಡಮ್ ಅವ್ರದ್ದು ಸ್ಯಾರೀಸ್ ಎಲ್ಲ ನೋಡಿದ್ರೆ ಇಲ್ಲಿಂದ ಎಲ್ಲೋ ಒಂದು ಕಡೆ ಎಲ್ಲಿ ಇದನ್ನು ಮಾಡ್ತಾರೆ ಕ್ರಿಯೇಟ್ ಮಾಡ್ತಾರೆ ಅಲ್ಲೇ ಮಾತಾಡಿ ಅದಕ್ಕೇನೋ ಕಲರ್ಸ್ ಎಲ್ಲ ಅಡಿಷನ್ ಡಿಲೀಷನ್ ಈ ಥರದ್ದೆಲ್ಲ ಅವರೆಲ್ಲ ವರ್ಕ್ ಮಾಡಿ ಅದನ್ನೆಲ್ಲ ತೊಗೊಂಡು ಬಂದು ಎಕ್ಸಿಕ್ಯೂಟ್ ಮಾಡಿದ್ರು. ಅದು ತುಂಬ ಚೆನ್ನಾಗಿ ಬಂತು. ಸೊ ಅದರಿಂದ ಈಗ ಅವ್ರು ಬ್ಯಾಕ್ ಬೋನ್ ಆಗಿದ್ದಾರೆ ಅಂತ ಹೇಳ್ಬೋದು. ಇನ್ಫ್ಯಾಕ್ಟ್ ಕನ್ನಡ ಇಂಡಸ್ಟ್ರಿಗೆ ಮದುವೆ ಮಾಡಿಕೊಂಡು ಒಬ್ಬರು ಡಿಸೈನರ್ನ ಕೊಟ್ಟಿದ್ದಾರೆ ಕೊಡುಗೆಯಾಗಿ. ಹೌದೌದು, ಶೋರ್. ಓಕೆ, ತಮಿಳ್ ಇಂಡಸ್ಟ್ರಿಲಿ ಕೆರಿಯರ್ನ ಶುರು ಮಾಡಿದ್ರಿ, ಓಕೆನಾ? ಅಲ್ಲೊಂದು ಸಿನಿಮಾ ಮಾಡಿ ಅವಾರ್ಡ್ ಕೂಡ ಪಡ್ಕೊಂಡ್ರಿ. ಅದಾದ ನಂತರ ಕನ್ನಡಕ್ಕೆ ಬಂದ್ರಿ. ಸೊ ಕನ್ನಡಕ್ಕೂ ತಮಿಳಿಗೂ ಏನು ವ್ಯತ್ಯಾಸ ಅನಿಸುತ್ತೆ ಈ ಒಂದು ಇಂಡಸ್ಟ್ರಿ ನೋಡಿದಾಗ? ಅಲ್ಲಿ ಬರೋ ಒಂದು ಕತೆ ಆಗಿರ್ಬೋದು, ಇಲ್ಲಿ ಬರೋ ಕತೆಗಳಾಗಿರ್ಬೋದು. ನನ್ನ ಪ್ರಕಾರ ವ್ಯತ್ಯಾಸ ಅನ್ನೋದು ಕಲ್ಚರಲ್ ಡಿಫ್ರೆನ್ಸ್ ಅಷ್ಟೇ ಹೊರತು ಸಿನಿಮಾ ಸ್ಟ್ಯಾಂಡರ್ಡ್ಸು ಎಲ್ಲ ಸರಿ ಅಲ್ಲೂ ಇಲ್ಲೂ ಎಲ್ಲ ಆರ್ಟ್ ಅನ್ನೋದು ಎಲ್ಲ ಕಡೆ ಸೇಮೇ ಆ್ಯಕ್ಚುಲಿ ನನ್ನ ಪ್ರಕಾರ. ಸೊ ಜಸ್ಟ್ ದಟ್ ನಾವು ಕಲ್ಚರ್ನ ಎಷ್ಟು ಮಟ್ಟಕ್ಕೆ ಇದ್ರ ಒಳಗಡೆ ತರ್ತೀವಿ ಸಿನಿಮಾ ಒಳಗಡೆ ಅನ್ನೋದು ಮಾತ್ರ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಮಾತ್ರ ನಾನು ಕಲ್ತ್ಕೊಂಡೆ. ಇನ್ಫ್ಯಾಕ್ಟ್ ನನಗೇನು ಡಿಫ್ರೆನ್ಸ್ ಅನಿಸ್ಲಿಲ್ಲ ಅಷ್ಟೇ, ಎಲ್ಲನೂ ಆಲ್ಮೋಸ್ಟ್ ಸೇಮೇ. ಸೊ ಮಾಡೋ ಕೆಲಸನ ಎಲ್ಲಿ ಬೇಕಂದರೂ ಕರೆಕ್ಟಾಗಿ ಮಾಡಿದ್ರೆ ನಾವು ನಮ್ಮ ಸಿನಿಮಾ ವಿಸಿಬಿಲಿಟಿನ ತರ್ಬೋದು ಅನ್ನೋದನ್ನು ಕಲ್ತ್ಕೊಂಡಿದ್ದೀನಿ ಆ್ಯಕ್ಚುಲಿ. ಡೈರೆಕ್ಟ್ರ್ ಅಂದಾಗ ನಿಮ್ಮ ಒಂದು ಕಲ್ಪನೆ ಕ್ರಿಯೇಟಿವಿಟಿನೇ ಬೇರೆ, ಅದನ್ನು ನಾವು ನೋಡಿದ್ದೀವಿ. ಯಾಕೆಂತಂದರೆ ಒಂದು ಸಿನಿಮಾದಲ್ಲಿ ಒಂದು ಬ್ಯಾಕ್ ಡ್ರಾಪ್ ಆಗಿರ್ಬೋದು, ಆ ಒಂದು ಕಲರ್ಸ್ ಆಗಿರ್ಬೋದು, ಇಲ್ಲ ಕ್ಯಾರೆಕ್ಟರ್ ಡಿಸೈನ್ಗಳಾಗಿರ್ಬೋದು, ಇದನ್ನು ನಿಮ್ಮ ಸಿನಿಮಾದಲ್ಲಿ ನಾವು ನೋಡಿದ್ದೀವಿ. ಬಟ್ ನೀವು ಬಾಲ ಅವರ ಒಂದು ಸಿನಿಮಾನ ನೀವು ಅಲ್ಲಿ ನೋಡಿದ್ರಿ ಅಂತ ಹೇಳಿದ್ರಿ. ಸೊ ಅದೇ ಥರ ಆ ಇಂಡಸ್ಟ್ರಿಯಲ್ಲಿ ಹಲವಾರು ನಿರ್ದೇಶಕರಿದ್ದಾರೆ. ಅವ್ರುಗಳಲ್ಲಿ ಪರ್ಟಿಕ್ಯುಲರಾಗಿ ನಿಮಗೆ ತುಂಬ ಅಟ್ರ್ಯಾಕ್ಟ್ ಮಾಡಿದ್ದು ಯಾವ ನಿರ್ದೇಶಕರು? ನನಗೆ ಮಣಿರತ್ನಮ್ ಅವರೇ ಆ್ಯಕ್ಚುಲಿ ನನ್ನ ಗುರು ಅಂತಲೇ ನಾನು ಹೇಳ್ಬೋದು. ಯಾಕಂದರೆ ಅವರ ಸಿನಿಮಾಗಳಿಂದನೇ ನಾನು ಕಲ್ತ್ಕೊಂಡಿದ್ದೀನಿ ಅಂತ ಹೇಳ್ಬೋದು. ಇನ್ಫ್ಯಾಕ್ಟ್ ಅವರ ರೋಜಾ, ಬಾಂಬೆ, ಮೌನರಾಗಮ್ ಅಂತೆಲ್ಲ ಇದೆ. ಇನ್ಫ್ಯಾಕ್ಟ್ ಆ ಸಿನಿಮಾ ಎಲ್ಲ ನಾನು ತುಂಬ ನೋಡಿದ್ದೀನಿ. ಮೇ ಬಿ ಗೊತ್ತಿಲ್ಲದೆ ಅವರಿಂದ ನಾನು ಕಲ್ತ್ಕೊಂಡಿದ್ದೀನಿ. ಆಮೇಲೆ ಎ ಆರ್ ರಹಮಾನ್ ಹೇಳ್ಬೋದು. ಏನಕ್ಕಂದರೆ ನಾನು ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ನನ್ನ 10th ಟೈಮಲ್ಲಿ ರೋಜಾ ಏನೋ ರಿಲೀಸ್ ಆಗಿತ್ತು. ಆ ಟೈಮಲ್ಲಿ ನನಗೆ ಏನಂದರೆ ಇದೇನೋ ಹೊಸದಾಗಿ ಅನ್ನಿಸ್ತಾ ಇದೆಯಲ್ಲ ಅಂತ ಹೇಳಿ ಆ ಮ್ಯೂಸಿಕ್ಗೆ ಅಡಿಕ್ಟ್ ಆಗಿ ಇನ್ಫ್ಯಾಕ್ಟ್ ಮನೆಯಲ್ಲಿ ಕೀಬೋರ್ಡ್ ಹಠ ಹಿಡಿದು ತೊಗೊಂಡು ಅದನ್ನು ತುಂಬ ಫಾಸ್ಟಾಗಿ ಕಲ್ತ್ಕೊಳ್ಳೋಕೆ ಟ್ರೈ ಮಾಡಿ. ಸೊ ಅವರು ಆ ಟೈಮಲ್ಲಿ ಮಣಿರತ್ನಮ್ ಅವರ ಸಿನಿಮಾಗಳು ತೀರಾ ಕ್ಲೋಸಾಗಿ ವರ್ಕ್ ಮಾಡ್ತಿದ್ರು. ಸೊ
ಅದನ್ನೆಲ್ಲ ನಾನು ನೋಡಿ ಮೇ ಬಿ ಇದು ಎರಡೂ ಮಿಕ್ಸ್ ಆಗಿ ಎಲ್ಲೋ ಒಂದು ಕಡೆ ನನ್ನೊಳಗಡೆ ಒಂದು ಇದಾಗಿದೆ ಅಂತ ಹೇಳ್ಬೋದು ಆ್ಯಕ್ಚುಲಿ.